ಚತುರ್ಮುಖಾಯ ಓಂ ಸೃಷ್ಟಿಕರ್ತಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ನಾರಾಯಣ ನಾರಾಯಣ. ಇದೇನಿದು ಹಿರಣ್ಯಕಶಿಪು ಬ್ರಹ್ಮದೇವನನ್ನು ಸ್ತುತಿಸಿ ಘೋರ ತಪಸ್ಸಿಗೆ ಕುಳಿತಿರುವನಲ್ಲ. ಮೊದಲೇ ಅಸುರರು, ಬ್ರಹ್ಮದೇವನೇನಾದರೂ ಇವರ ತಪಸ್ಸಿಗೆ ಮೆಚ್ಚಿ ವರವನ್ನು ಕರುಣಿಸಿದರೆ ಲೋಕಕಂಟಕರಾಗಿ ಮೆರೆಯುತ್ತಾರೆ. ಇವನ ಈ ತಪಸ್ಸನ್ನು ಹೇಗಾದರೂ ಭಂಗಗೊಳಿಸಬೇಕು. ಇದಕ್ಕೆ ದೇವೇಂದ್ರನೇ ಸೂಕ್ತ ವ್ಯಕ್ತಿ. ಇಂದ್ರ, ದೇವೇಂದ್ರ, ದೇವೇಂದ್ರ. ಏನು ನಾರದರೆ, ನನ್ನನ್ನು ಬರ ಹೇಳಿದ ಕಾರಣ? ಅಲ್ಲಿ ನೋಡು, ಗುರು ಶುಕ್ಲಾಚಾರ್ಯರ ಆಜ್ಞೆಯಂತೆ ಅವರ ಪರಮ ಶಿಷ್ಯನಾದ ಹಿರಣ್ಯ ಕಶ್ಯಪ ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಿದ್ದಾನೆ. ಓಂ ಬ್ರಹ್ಮದೇವಾಯ ನಮಃ. ಅವನೇನಾದರೂ ಬ್ರಹ್ಮದೇವನನ್ನು ಒಲಿಸಿಕೊಂಡರೆ ನಮ್ಮೆಲ್ಲರ ಗತಿ ಅಧೋಗತಿ. ಮೊದಲೇ ಅವನು ಬ್ರಹ್ಮದೇವನ ಮೊಮ್ಮಗ. ಹಾಗಾದರೆ ನಾನು ಏನು ಮಾಡಬೇಕು ನಾರದರೆ? ನಾರಾಯಣ ನಾರಾಯಣ. ಇಂದ್ರ, ಎಲ್ಲವನ್ನು ನಾನೇ ಬಿಡಿಸಿ ಹೇಳಬೇಕೆ? ಆಹಾ, ಅರ್ಥವಾಯಿತು ಅರ್ಥವಾಯಿತು ನಾರದರೆ. ಅಗ್ನಿ, ವಾಯು, ವಾಯು, ಅರುಣ, ಅರುಣ, ಅರುಣ. ಓಂ ಬ್ರಹ್ಮದೇವಾಯ ನಮಃ. ನೀವು ಈ ಕೂಡಲೇ ಹಿರಣ್ಯಕಶಿಪುವಿನ ತಪಸ್ಸಿಗೆ ಭಂಗವನ್ನುಂಟು ಮಾಡಿ ಅವನು ಯಾವುದೇ ಕಾರಣಕ್ಕೂ ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬಾರದು. ದೇವೇಂದ್ರ, ನಿಮ್ಮ ಆಜ್ಞೆಯಂತೆ ಆಗಲಿ. ನನ್ನ ಜ್ವಾಲೆಯಿಂದ ಭಸ್ಮಗೊಳಿಸುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಹೆದರಬೇಡ ಅಗ್ನಿ, ನಾನು ಅವನ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಸೃಷ್ಟಿಕರ್ತಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಅಗ್ನಿ, ವಾಯು, ಹೆದರಬೇಡಿ, ನಾನು ಅವನ ತಪಸ್ಸನ್ನು
ಏನು ನಾರದರೆ, ದೇವತಾ ಪಕ್ಷಪಾತಿಗಳಾದ ನೀವು ಈ ಅಸುರನ ಆಸ್ಥಾನದಲ್ಲಿ? ನಾರಾಯಣ ನಾರಾಯಣ, ನಾನು ದೇವತಾ ಪಕ್ಷಪಾತಿ ಅಲ್ಲ, ಧರ್ಮದ ಪಕ್ಷಪಾತಿ. ಬಂದ ಕಾರಣವೇನು ನಾರದರೆ? ನಾರಾಯಣ ನಾರಾಯಣ, ಹಿರಣ್ಯಕಶ್ಯಪ ನಿನ್ನ ಮಗ ಪ್ರಹ್ಲಾದ ಗುರುಕುಲದಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಬಂದಿರುವನೆಂದು ತಿಳಿಯಿತು. ಹಾಗೆ ಅವನನ್ನು ನೋಡಿ ಹೋಗೋಣವೆಂದು ಬಂದೆ. ಮಗನೇ ಪ್ರಹ್ಲಾದ, ತಂದೆ, ನನ್ನನ್ನು ಕರೆದ ಕಾರಣವೇನು? ನಿನ್ನನ್ನು ನೋಡಲು ನಾರದ ಮುನಿಗಳು ಬಂದಿದ್ದಾರೆ. ಹರಿ ಓಂ. ನಾರದರಿಗೆ ಪ್ರಹ್ಲಾದನ ಸಾಷ್ಟಾಂಗ ಪ್ರಣಾಮಗಳು. ನಾರಾಯಣ ನಾರಾಯಣ, ಮಗು ಪ್ರಹ್ಲಾದ, ನಿನ್ನನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಾರದರೆ, ನಿಮ್ಮ ಮಾತಿನಲ್ಲಿ ನಿಗವಿರಲಿ. ಈ ನಿಮ್ಮ ನಾರಾಯಣ ನಾರಾಯಣ ಜಪವನ್ನು ನನ್ನ ಆಸ್ಥಾನದಲ್ಲಿ ನಿಲ್ಲಿಸಿ, ಇಲ್ಲಿ ಏನೇ ಇದ್ದರೂ ಹಿರಣ್ಯಕಶಿಪುವಿನ ಜಪವಾಗಬೇಕು. ಆಗಲಿ ಹಿರಣ್ಯಕಶಪು, ಹಿರಣ್ಯಕಶಪು, ನಿನ್ನ ಅರಮನೆಯಲ್ಲಿ ನಿನ್ನದೇ ನಡೆಯಲಿ. ನಾರದರೆ, ಈ ನನ್ನ ಅರಮನೆಯಲ್ಲಿ ಮಾತ್ರವಲ್ಲ, ಇಡೀ ತ್ರಿಲೋಕದಲ್ಲಿ ಹಿರಣ್ಯಕಶಿಪುವಿನ ಜಪವನ್ನು ಮಾಡಿಸುತ್ತೇನೆ. ಹಾಗೆಯೇ ಆಗಲಿ ಹಿರಣ್ಯಕಶಪ, ನಾನಿನ್ನು ಹೊರಡುತ್ತೇನೆ. ನಿನಗೆ ಒಳ್ಳೆಯದಾಗಲಿ. ನಾರಾಯಣ ನಾರಾಯಣ. ಎಲೈ ನಾರದ, ಅಯ್ಯಯ್ಯೋ, ಅಭ್ಯಾಸ ಬಲ, ಮನ್ನಿಸು ಹಿರಣ್ಯಕಶಪ, ಹಿರಣ್ಯಕಶಪ. ಪ್ರಹ್ಲಾದ, ಇತ್ತವ ನಾರದನನ್ನು ಸಂದರ್ಶಿಸಿದಾಗ ನೀನು ಏನೆಂದು ಸಂಬೋಧಿಸಿದೆ? ಹರಿ ಓಂ ಎಂದು ಸಂಬೋಧಿಸಿದೆ. ಏಕೆ ತಂದೆ? ಅದರಲ್ಲಿ ತಪ್ಪೇನಿದೆ? ಪ್ರಹ್ಲಾದ, ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದೆಯಲ್ಲ, ಅರಿಯೋ ಅರ್ಥವನ್ನು ತಿಳಿಸಿಕೊಡುವೆಯಾ? ತಿಳಿಸಿಕೊಡುವೆ ತಂದೆ. ಹರಿ ಎಂದರೆ ನಮ್ಮೆಲ್ಲರನ್ನು ಸಾಕಿಸಲು ಹೊತ್ತಿರುವ ಆ ಮಹಾವಿಷ್ಣುವಿನ ನಾಮ. ಓಂ ಎಂದರೆ ಜ್ಞಾನ ಎಂದರ್ಥ. ಪ್ರಹ್ಲಾದ, ನಿಲ್ಲಿಸು. ಹರಿನಾಮವನ್ನು ನನ್ನ ಆಸ್ಥಾನದಲ್ಲಿ ಜಪಿಸಬೇಡ. ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಏಕೆ ತಂದೆ? ನಮ್ಮೆಲ್ಲರನ್ನು ಕಾಪಾಡುವ ಹರಿನಾಮವನ್ನು ಜಪಿಸಿದರೆ ಅದರಲ್ಲಿ ತಪ್ಪೇನಿದೆ ತಂದೆ? ಮಗನೇ ಪ್ರಹ್ಲಾದ, ನಾವು ಅಸುರ ಕುಲದವರು. ನೀನು ಸ್ತುತಿಸುತ್ತಿರುವ ಹರಿಯು ದೇವ ಕುಲದವನು. ನಮ್ಮ ಅಸುರ ಕುಲದವರಿಗೂ ದೇವಾನು ದೇವತೆಗಳಿಗೂ ಎಂದಿಗೂ ಆಗಿ ಬರುವುದಿಲ್ಲ. ನಮ್ಮ ಶತ್ರುಗಳನ್ನು ಶತ್ರುಗಳನ್ನಾಗಿ ನೋಡು. ಅದನ್ನು ಬಿಟ್ಟು ಅವರನ್ನು ನನ್ನ ಮುಂದೆ ಸ್ತುತಿಸಬೇಡ. ನಿನ್ನ ಚಿಕ್ಕಪ್ಪನನ್ನು ಕಪಟದಿಂದ ಹಂದಿಯ ರೂಪದಲ್ಲಿ ಕೊಂದವನು ನೀನು ಸ್ತುತಿಸುತ್ತಿರುವ ಹರಿಯಲ್ಲವೇ? ಅಧರ್ಮದಿಂದ ನಡೆದರೆ ನನ್ನ ಹರಿಯು ಯಾರನ್ನೂ ಕ್ಷಮಿಸುವುದಿಲ್ಲ. ಧರ್ಮ ಅಧರ್ಮದ ಬಗ್ಗೆ ನನಗೆ ಉಪದೇಶವೇ? ಯಾದಿಕ್ಕ ಪ್ರಸಂಗಿ ಮಂತ್ರಿಗಳೇ, ಇವನನ್ನು ಈ ಕೂಡಲೇ ಕೆಳದೊಯ್ದು ಆ ವಿಷ
ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದು ಒಂದು ಜನ್ಮವೇ? ಇದು ಎಂತಹ ದುರ್ವಿಧಿ! ಇದು ಯಾವ ಶಕ್ತಿ ನನ್ನ ಮಗನನ್ನು ನನ್ನ ಶತ್ರುವನ್ನಾಗಿ ಮಾಡಿದೆ? ಇದಕ್ಕೆಲ್ಲ ನನ್ನ ಕುಲವೈರಿ ಆ ಹರಿಯೇ ಕಾರಣ. ಹೌದು ತಂದೆ, ಈ ಲೋಕದಲ್ಲಿ ಎಲ್ಲದಕ್ಕೂ ನನ್ನ ಹರಿಯೇ ಕಾರಣ. ಪುತ್ರ ಪ್ರಹ್ಲಾದ, ಯಾಕಪ್ಪ ನಿನಗೆ ಈ ಹಠ? ಯಾವ ನಿನ್ನ ತಂದೆಯ ಹೆಸರು ಕೇಳಿದರೆ ಆ ತ್ರಿಮೂರ್ತಿಗಳೇ ಕಡೆಗಡನೆ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರು ಇರುವ ನಿನ್ನ ತಂದೆಯ ಮೇಲೆ ಏಕೆ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಮತ್ತೊಬ್ಬ ದೇವರಿರುವನೇ? ಇಲ್ಲವೇ? ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು. ಹಾಗಾದರೆ ನಿನ್ನ ತಂದೆ ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಆತನ ತಂದೆ ಚತುರ್ಮುಖ ಬ್ರಹ್ಮ. ಹಾಗಾದರೆ ಅವರ ತಂದೆ? ಅವರ ತಂದೆ ಯಾರು? ಅವನೇ ಶ್ರೀಮನ್ನಾರಾಯಣ. ಆ, ಸಾಕು, ಬಾಯಿ ಮುಚ್ಚು. ಆ ಶ್ರೀಮನ್ನಾರಾಯಣ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಆ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಜಲಚರ ವಸ್ತುಗಳಲ್ಲೂ ಇದ್ದಾನೆ. ಸಕಲ ಜಲಾಚರ ವಸ್ತುಗಳೆಂದರೆ ಆಕಾಶದಲ್ಲಿರುವನು, ಇರುವನು. ಈ ಭೂಮಿಯಲ್ಲಿ ಇರುವನು ತಂದೆ. ನನ್ನಲ್ಲಿ ಇರುವನು. ನಿನ್ನಲ್ಲಿ ಇರುವನು. ನಿನ್ನಲ್ಲಿ ಇದ್ದರೆ ಇರಬಹುದು. ಈ ನೀರಿನಲ್ಲಿರುವನು. ಇರುವನು ತಂದೆ. ಗಾಳಿಯಲ್ಲಿ ಇರುವನು ತಂದೆ. ಈ ನನ್ನ ಸ್ಥಾನದಲ್ಲಿರುವನು. ಇರುವನು ತಂದೆ. ಹಾಗಾದರೆ ನನ್ನ ಆ ಜನ್ಮ ಶತ್ರುವನ್ನು ತೋರಿಸುವೆಯಾ ಮಗನೇ? ತೋರಿಸುವೆ ತಂದೆ.